ಐಟಿ-ಬಿಟಿ ಉದ್ಯೋಗದಲ್ಲಿರುವ ತುಮಕೂರು ನಿವಾಸಿಗಳಿಗೆ ಗುಡ್ ನ್ಯೂಸ್. ಸಾಫ್ಟ್ವೇರ್ ಕಂಪನಿಗಳಿಗೆ ನೆಲೆ ಒದಗಿಸಲು ಮುಂದಾದ ತುಮಕೂರು ಜಿಲ್ಲಾಡಳಿತ. ಭಾರತದ ಐಟಿ ಸಿಟಿ, ಸಿಲಿಕಾನ್ ವ್ಯಾಲಿ ಅಂತಲೇ ಕರೆಸಿಕೊಳ್ಳೋ ರಾಜ್ಯ ರಾಜಧಾನಿ ಬೆಂಗಳೂರು ಮಹಾನಗರ ಎಲ್ಲೆ ಮೀರಿ ಬೆಳೆದಿದ್ದು ಟ್ರಾಫಿಕ್ ಸೇರಿದಂತೆ 10 ಸಮಸ್ಯೆಗಳಿಂದ ಬೆಂಗಳೂರಿನ ಜನರು ಹೈರಾಣಾಗಿ ಹೋಗ್ತಿದ್ದಾರೆ. ಹೀಗಾಗಿ ಬೆಂಗಳೂರು ನಗರದ ಮೇಲಿನ ಒತ್ತಡವನ್ನ ಕಡಿಮೆ ಮಾಡಲು ಸರ್ಕಾರ ನಾನಾ ಕಸರತ್ತನ್ನ ನಡೆಸ್ತಾ ಇದೆ. ಜೊತೆಗೆ ಪರ್ಯಾಯ ನಗರಗಳನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿಯೂ ಸರ್ಕಾರ ಕೆಲವು ಯೋಜನೆಗಳನ್ನ ಕೈಗೆತ್ತಿಕೊಳ್ಳುತ್ತಿದೆ. ಇದರ ಭಾಗವಾಗಿ ಇದೀಗ ತುಮಕೂರು ನಗರದಲ್ಲಿ ಐಟಿ-ಬಿಟಿ ಕಂಪನಿಗಳಿಗೆ ನೆಲೆ ನೀಡಲು ತುಮಕೂರು ಜಿಲ್ಲಾಡಳಿತ ನಿರ್ಧರಿಸಿದ್ದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಹೌದು, ಸಾಕಷ್ಟು ಪ್ರತಿಭಾನ್ವಿತರನ್ನ ಹೊಂದಿರುವ ತುಮಕೂರು ಇದೀಗ ಐಟಿ-ಬಿಟಿ ಕಂಪನಿಗಳಿಗೆ ನೆಲೆಯಾಗಲು ಸಜ್ಜಾಗಿದೆ. ಐಟಿ ಹಬ್ ಖ್ಯಾತಿಗೆ ಪಾತ್ರವಾಗಿರುವ ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿರುವ ತುಮಕೂರಿಗೆ ಐಟಿ-ಬಿಟಿ ಕಂಪನಿಗಳ ಶಾಖೆಗಳನ್ನ ತರಲು ತುಮಕೂರು ಜಿಲ್ಲಾಡಳಿತ ವಿಶೇಷ ಆಸಕ್ತಿಯನ್ನ ವಹಿಸಿದ್ದು, ಬೆಂಗಳೂರಿನ ಐಟಿ-ಬಿಟಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ ತುಮಕೂರು ನಿವಾಸಿಗಳ ಸಮೀಕ್ಷೆಗೆ ಮುಂದಾಗಿದೆ. ಜಿಲ್ಲೆಯಿಂದ ಬೆಂಗಳೂರಿನ ಐಟಿ-ಬಿಟಿ ಸಂಸ್ಥೆಗಳಿಗೆ ಕೆಲಸದ ನಿಮಿತ್ತ ಪ್ರತಿನಿತ್ಯ ಪ್ರಯಾಣಿಸುತ್ತಿರುವ ಐಟಿ ಉದ್ಯೋಗಿಗಳು ತಮ್ಮ ಹಾಗೂ ತಮ್ಮ ಸಂಸ್ಥೆಯ ಅಗತ್ಯ ಮಾಹಿತಿಯನ್ನ ಒದಗಿಸುವಂತೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮನವಿಯನ್ನ ಮಾಡಿದ್ದು, ಮಾಹಿತಿಯನ್ನ ಅಪ್ಡೇಟ್ ಮಾಡಲು QR ಕೋಡ್ ಹಾಗೂ ಗೂಗಲ್ ಫಾರ್ಮ್ನ ಲಿಂಕ್ ಕೂಡ ಬಿಡುಗಡೆಗೊಳಿಸಲಾಗಿದೆ. ಇದೇ ನಮ್ಮದು ಮೊದಲನೇ ಹೆಜ್ಜೆ ಅಂತಲೇ ಹೇಳಬೇಕು. ಈಗ ನಾವು ಯಾವ್ಯಾವ ಕಂಪನೀಸ್ ಈಗ ಲಿಸ್ಟ್ ಆಗಿದೆ, ವಿಲ್ ಬಿ ರೀಚಿಂಗ್ ಔಟ್ ಟು ದೆಮ್. ಈಗ ಕೆಲವರು ಅವರು ಇಲ್ಲಿ ಬರ್ತಾರೆ, HR ಇಂದ ಇರ್ಬೋದು, ಅಥವಾ ಅವರು CEO ಕೂಡ ಬರ್ಬೋದು. ಕೆಲವರು ಇಲ್ಲ, ಅವರು ಇಲ್ಲಿ ಬಂದಿಲ್ಲ ಅಂದರೆ ನಾವೇ ಅವರಿಗೆ ರೀಚ್ ಔಟ್ ಮಾಡಿ ಟು ಶೋಕೇಸ್ ತುಮಕೂರು, ಅದನ್ನು ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಅವರು KDM ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮೈಸೂರಲ್ಲಿ ಕ್ಲಸ್ಟರ್ಸ್ ಮಾಡಲಿಕ್ಕೆ ಮತ್ತು ದಕ್ಷಿಣ ಕನ್ನಡ ಮಂಗಳೂರಲ್ಲಿ ಕ್ಲಸ್ಟರ್ಸ್ ಮಾಡಲಿಕ್ಕೆ ಈಗಾಗಲೇ ಅವರೆಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ನಮ್ಮ ತುಮಕೂರಿಗೆ ಇರೋ ಅಡ್ವಾಂಟೇಜು, ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಬ್ಯಾಂಗ್ಳೂರು. ಸೊ ಹಂಗಾಗಿ ಇದನ್ನು ಕೂಡ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನಮಗೂ ಆದ್ಯತೆ ಕೊಡಿ ಅಂತ ನಾವು ಸ್ವಲ್ಪ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಮೈಸೂರಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಅವರಿಗೆ ಏರ್ಪೋರ್ಟ್ಸ್ ಇರೋದ್ರಿಂದ ಅಲ್ಲಿ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ. ಹಾಗಾಗಿ ಅವರು ಈಗಾಗಲೇ ಅಲ್ಲಿ ಶೋಕೇಸ್ ಎಲ್ಲ ಮಾಡಿದ್ದಾರೆ ಸಾಫ್ಟ್ವೇರ್ ಕಂಪನೀಸಿಂದ. ಇಲ್ಲಿ ಆ ಥರ ಪ್ರಯತ್ನಗಳು ಇನ್ನೂ ಆಗಿಲ್ಲ, ಬಟ್ ಈಗ ಇನ್ ಫ್ಯೂಚರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ನಗರದ ಡಿಜಿಟಲ್ ಲೈಬ್ರರಿ ಹಾಗೂ MG ಸ್ಟೇಡಿಯಂ ಬಳಿ ಇರುವ ಖಾಲಿ ಸ್ಥಳಾವಕಾಶದಲ್ಲಿ ಐಟಿ-ಬಿಟಿ ಕಂಪನಿಗಳ ಶಾಖೆಗಳನ್ನ ತೆರೆಯಲು ಜಾಗ ಒದಗಿಸಬಹುದು ಅಂತ ಜಿಲ್ಲಾಡಳಿತ ಚಿಂತಿಸಿದೆಯಂತೆ. ಈ ಸ್ಥಳಗಳ ಬಗ್ಗೆ ಐಟಿ ಕಂಪನಿಗಳಿಗೆ ಮಾಹಿತಿಯನ್ನ ಒದಗಿಸಿ ಕಂಪನಿಗಳನ್ನ ಜೂನ್ ತಿಂಗಳಲ್ಲಿ ಒಮ್ಮೆ ತುಮಕೂರಿಗೆ ಆಹ್ವಾನಿಸಿ ಜಿಲ್ಲೆಯ ಮೂಲಸೌಕರ್ಯಗಳ ಬಗ್ಗೆ ಮಾಹಿತಿ ನೀಡುವುದಾಗಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಈಗ ಕಂಪನಿಯವರು ಒಂದು ಆನ್ ಸೈಟ್ ಆಫ್ ಶೋರ್ ಮಾಡೆಲ್ ಅಂತ ಇರುತ್ತದೆ. ಸೊ ಅವರಿಗೆ ಆಫೀಸ್ ಬ್ಯಾಂಗ್ಳೂರಲ್ಲಿ ಇರುತ್ತದೆ. ಸೊ ದೀಸ್ ಎಂಪ್ಲಾಯೀಸ್ ಅಟ್ಲೀಸ್ಟ್ ಟು ಸ್ಟಾರ್ಟ್ ವಿತ್, ಈಗ ಒಂದು 50 ಜನ ಇದ್ದರೆ ಇಲ್ಲಿ ರೆಂಟಲ್ ರೇಟ್ಸ್ ನೋಡಿದರೆ ನಿಮಗೆ ಆಲ್ಮೋಸ್ಟ್ ಈಗ 10,000 ಸ್ಕ್ವೇರ್ ಫೀಟ್ಗೆ ವಿ ಆರ್ ಚಾರ್ಜಿಂಗ್ ಅರೌಂಡ್ 1.5 lakhs ಪರ್ ಮಂತ್. ಸೊ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದರೆ ನಿಮಗೆ ರೆಂಟಲ್ ವ್ಯಾಲ್ಯೂ ವಿಲ್ ಬಿ ವೆರಿ ಲೆಸ್ ಇನ್ ತುಮಕೂರು ವೆನ್ ಕಂಪೇರ್ ಟು ಬ್ಯಾಂಗ್ಳೂರ್. ಸೊ ಸಾಫ್ಟ್ವೇರ್ ಕಂಪನೀಸ್ಗೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು, ಎರಡನೇದು ಅವರಿಗೆ ಫಿನಾನ್ಷಿಯಲ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತ ನಮ್ಮ ಐಟಿ-ಬಿಟಿ ಡೈರೆಕ್ಟರ್ ಅವರು ಹೇಳ್ತಿದ್ದಾರೆ. ಸೊ ಅದು ಕೂಡ ನಾವು ಪ್ರೊಜೆಕ್ಟ್ ಮಾಡಿ ಸ್ವಲ್ಪ ಇಲ್ಲಿನೂ ಎಸ್ಟಾಬ್ಲಿಷ್ ಮಾಡಿ ನಮಗೆ ಅನುಕೂಲ ಆಗುತ್ತೆ, ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ, ಮತ್ತು ಇಲ್ಲಿಂದ ಓಡಾಡುವ ಪ್ರೊಫೆಷ್ನಲ್ಸ್ಗೆ ಅನುಕೂಲ ಆಗುತ್ತೆ. ಈಗ ಬೇರೆ ಬೇರೆ ರಾಜ್ಯದಲ್ಲಿ ನೋಡಿದರೆ ಕೂಡ ಪೋಸ್ಟ್ ಕೋವಿಡ್ ಎಲ್ಲ ಟೈರ್ 2 ಸಿಟೀಸಲ್ಲಿ, ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಮಾತ್ರ ನಮಗೆ ಐಟಿ ಹಬ್ಸ್ ಇಲ್ಲ. ಈಗ ಟೈರ್ 2 ಸಿಟೀಸ್ ಅಂದರೆ ಕೊಯಂಬತ್ತೂರು, ಮಧುರೈ, ಅಲ್ಲಿ ಎಲ್ಲ ಕೂಡ ನಮಗೆ ಸಾಫ್ಟ್ವೇರ್ ಹಬ್ಸು ಈಗ ಆಗ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಆಗಬೇಕು ಅನ್ನೋ ಒಂದು ಪ್ರಯತ್ನ. ಇನ್ನು ಕಳೆದ ವಾರ ಕರ್ನಾಟಕ ಡಿಜಿಟಲ್ ಆರ್ಥಿಕ ಮಿಷನ್ನ CEO ಸಂಜೀವ್ ಗುಪ್ತಾ ನೇತೃತ್ವದ ತಂಡ ತುಮಕೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಿತ್ಯ 5,000 ವೃತ್ತಿಪರ ಐಟಿ-ಬಿಟಿ ಉದ್ಯೋಗಿಗಳು ತುಮಕೂರಿನಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದು, ಟೆಕ್ ಕಂಪನಿಗಳಿಗೆ ನಗರದಲ್ಲಿ ಸ್ಥಳಾವಕಾಶ ಕಲ್ಪಿಸಿದರೆ ಅವರು ಶಾಖೆ ತೆರೆಯಲು ಮುಂದಾಗುತ್ತಾರೆ ಅಂತ ಹೇಳಿದ್ರು.
ಜೊತೆಗೆ ಐಟಿ-ಬಿಟಿ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಏಕ್ರೂಪ್ ಕೌರ್ ಹಾಗೂ ನಿರ್ದೇಶಕ ರಾಹುಲ್ ಸಂಕನೂರು ತುಮಕೂರಿನಂತಹ ಟೈರ್ 2 ಸಿಟಿಗಳಲ್ಲಿ ಐಟಿ-ಬಿಟಿ ಕಂಪನಿಗಳನ್ನ ವಿಸ್ತರಣೆ ಮಾಡಿದ್ರೆ ಅವರಿಗೆ ಆರ್ಥಿಕವಾಗಿ ಅನುಕೂಲವಿದೆ ಅಂತ ಹೇಳಿದ್ದು, ಇವರೆಲ್ಲರ ಸಲಹೆಯನ್ನ ಆಧರಿಸಿ ಜಿಲ್ಲಾಡಳಿತ ತುಮಕೂರಿಗೆ ಐಟಿ-ಬಿಟಿ ಕಂಪನಿಗಳನ್ನ ಆಹ್ವಾನಿಸಲು ಸಿದ್ಧತೆಯಲ್ಲಿ ತೊಡಗಿದೆ. ರಾಜ್ಯ ರಾಜಧಾನಿಗೆ ಪರ್ಯಾಯ ನಗರವಾಗಿ ಬೆಳೆಯುತ್ತಿರುವ ತುಮಕೂರಿನಲ್ಲಿ ಐಟಿ-ಬಿಟಿ ಕಂಪನಿಗಳು ತಲೆ ಎತ್ತಿದ್ರೆ ಕೆಲಸಕ್ಕಾಗಿ ಇಲ್ಲಿಂದ ನಿತ್ಯ ರಾಜಧಾನಿಗೆ ಹೋಗುವಂತಹ ಉದ್ಯೋಗಿಗಳಿಗೆ ಅನುಕೂಲವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಐಟಿ-ಬಿಟಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ ತುಮಕೂರಿನ ನಿವಾಸಿಗಳು ಜಿಲ್ಲಾಡಳಿತದಿಂದ ಬಿಡುಗಡೆಗೊಳಿಸಿರುವ ಗೂಗಲ್ ಫಾರ್ಮ್ಗಳನ್ನು ಆದಷ್ಟು ಬೇಗನೆ ಭರ್ತಿ ಮಾಡಿಕೊಡಬೇಕಿದೆ. ಇನ್ನೊಂದು ಕಡೆ ಜಿಲ್ಲಾಡಳಿತದ ಆಮಂತ್ರಣವನ್ನ ಸ್ವೀಕರಿಸಿ ತುಮಕೂರಿನಲ್ಲಿ ಐಟಿ-ಬಿಟಿ ಕಂಪನಿಗಳು ತಲೆ ಎತ್ತಲಿವೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.